ಅದಕ್ಕೋಸ್ಕರ ಶ್ರೀಗಳೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗೋಣ. ಸ್ವಾಮೀಜಿ, ಇವತ್ತು ನಿಮ್ಮನ್ನ ಮಠದಿಂದನೇ ಉಚ್ಚಾಟನೆ ಮಾಡಿದಾರಂತಹ ನಿರ್ಣಯ ಕೂಡ ಟ್ರಸ್ಟಿಯವರು ಕೂಡ ತೆಗೆದುಕೊಟ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಗೆಯ ವಿಷಯ, ಇಟ್ಸ್ ಅ ಬಿಗ್ ಜೋಕ್. ಅಲ್ಲ, ಕೆಲವೊಂದು ವಿಚಾರಗಳು ಸ್ವಾಮೀಜಿ, ನೀವು ಎರಡು ಪೀಠದಲ್ಲಿದ್ದೀರಿ, ಅಂದರೆ ಎರಡು ದೋಣಿಲಿ ಕಾಲಿಟ್ಕೊಂತ ಹೋಗ್ತಿದ್ದೀರಿ, ಒಂದೇ ದೋಣಿಲಿ ಪಯಣ ಮಾಡಬೇಕನ್ನುವಂಥ ಟ್ರಸ್ಟಿಯವರ ಆರೋಪ. ಇಲ್ಲ, ಅವರಿಗೆ ಯಾವುದೇ ಗಟ್ಟಿಯಾಗಿರುವಂತಹ ಆರೋಪಗಳಿಲ್ಲ. ಅವ್ರಿಗೆ ಕುಂಟು ಬಂದು ಏನಾದರೂ ನೆಪ ಬೇಕಲ್ಲ. ಹಾಂ, ನೆಲ ಕುಣ್ಯಕ್ಕೆ ಬರದೇ ಇದ್ದವ್ರಿಗೆ ನೆಲ ಡಂಕು ಅಂತೇಳಿ ಒಬ್ಬ ಸ್ವಾಮಿಗಳಿಗೆ ಏನೇ ಬೇಕು? ಕಚ್ಚೆ ಕೈ ಬಾಯಿ ಗಚ್ಚಿರಬೇಕು. ನಾವು ಮಾಡಿದ ಹಣಕಾಸಿನ ವ್ಯವಹಾರದಲ್ಲಿ ಆಗಲಿ, ₹1 ಕೊಡು ವ್ಯವಹಾರ ಆಗಲಿ ಮಾಡಿಲ್ಲ. ಹಾಗಾಗಿ ನಾವು ಹೆದರೋ ಅವಶ್ಯಕತೆ ಇಲ್ಲ. 12 ಜನಗಳ ಮುಖ್ಯ ಅಲ್ಲ. ಇವ್ರು ನೋಡಿ ನಾವು ಬಿಟ್ಟಕ್ಕೆ ಬಂದಿಲ್ಲ. ಸಮಾಜ ಭಾಳ ದೊಡ್ಡದು, ಲಕ್ಷಾಂತರ ಪಂಚಮಸಾಲಿ ಸಮುದಾಯ ದೊಡ್ಡದಿದೆ. 12 ಜನಗಳು ಮುಖ್ಯ ಅಲ್ಲ. ಪ್ರತಿ 5 ವರ್ಷ ಒಂದ್ಸಲ ಅವ್ರು ಹೋಗ್ಬೇಕಂತಿದೆ ಟ್ರಸ್ಟ್ನಲ್ಲಿ. ಅವರೇ ಟ್ರಸ್ಟ್ನ ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ, ಅವ್ರ ಮೇಲೆ ಕೇಸ್ಗಳಾಗಿದ್ದಾವೆ. ಒಬ್ಬ ಟ್ರಸ್ಟಿ ಬಂದು ಇವ್ರು ಏನೇನು ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ 49 ನಿಮಿಷಗಳ ಕಾಲ ಹೇಳಿದ್ದಾರೆ. 49 ನಿಮಿಷಗಳ ಕಾಲ ಫೋರ್ಜರಿ ಸೈನ್ ಮಾಡಿದವ್ರು ಯಾರು? ಹಾಂ, ಎಷ್ಟು ಕೋಟಿ ಪೀಠ ಬಂತು ಅದನ್ನೆಲ್ಲ ಒಬ್ಬ ಟ್ರಸ್ಟಿನ ಫೌಂಡರ್ ಟ್ರಸ್ಟಿನ ಹೇಳಿದ್ದಾರೆ. ಯಾರ ಮೇಲೆ? ಇನ್ನೊಬ್ಬ ಪ್ರಧಾನ ಧರ್ಮದರ್ಶಿ ಮೇಲೆ, ಈ ಧರ್ಮದರ್ಶಿಗಳ ಮೇಲೆ ಹೇಳಿದ್ದಾರೆ ಫೋರ್ಜರಿ ಸೈನ್ ಆಗಿದೆ ಅಂತೇಳಿ. ಸೊ ಅವ್ರು ಕಳ್ರೆ ಬಂದು ಕಳ್ರೆ ರಕ್ಷಣೆ ಕೊಡೋಂಗಾಗಿದೆ. ಅಷ್ಟು ಗಟ್ಟಿ ಇತ್ತಂದ್ರೆ, ಧೈರ್ಯ ಇತ್ತಂತಂದ್ರೆ ನಾ ಯಾವ ರಕ್ಷಣೆ ಬೇಕಾಗಿಲ್ಲ. ಕೋವಿಡ್ ಟೈಮಲ್ಲಿ ಯಾರು ಟ್ರಸ್ಟಿಯವರು ಯಾರು ಬಂದಿರಲಿಲ್ಲ, ಆ ಟೈಮಲ್ಲಿ ಫೋರ್ಜರಿ ಮಾಡಲೇಬೇಕಾಗುತ್ತೆ. ಸ್ವಾಮೀಜಿಯವರು ಕೂಡ ಗೊತ್ತು ಅನ್ನುವಂಥದ್ದು ಹೇಳಿದ್ರು. ಅವರು ಫೋರ್ಜರಿ ಯಾಕೆ ಮಾಡಬೇಕು ಅಂದ್ರೆ ಫಾರಿನ್ ಕಂಟ್ರಿಯಲ್ಲಿ ಇದ್ರು. ಅವರು ಫಾರಿನ್ ಕಂಟ್ರಿಯಲ್ಲಿ ಇದ್ರ ದುಡ್ಡು ಯಾವಾಗ ಬಂದಿದೆ? ಕೋವಿಡ್ನಲ್ಲಿ ಅಷ್ಟು ಬಂದಿದ್ದ? ಹಾಂ, ವಿಶೇಷವಾಗಿ ಆವಾಗ ತೊಗೊಂಡು ಮಾಡ್ಬೋದಾಗಿತ್ತಲ್ಲ. ಅವ್ರನ್ನ ಫಾರಿನ್ ಕಂಟ್ರಿಯಲ್ಲಿ ಇದ್ರ? ಮತ್ತು ಸ್ವತಃ ಟ್ರಸ್ಟಿಗಳೇ ಬಂದು ಇವ್ರ ಮೇಲೆ ಕೇಸ್ ಹಾಕೊಂಡು ಇವ್ರನ್ನ ಜೈಲಿಗೆ ಕಳ್ಸಕ್ಕೆ ಹೊಂಟಿದ್ರು. ಯಾರು ಫೋರ್ಜರಿ ಮಾಡಿದಾರಲ್ಲ ಅವ್ರದ್ದು. ಅಲ್ಲಿ ನೋಡಿ, ಪಿ ಡಿ ಅವರು ಕೂಡ ಬರೆದು ಕೊಟ್ಟಿದ್ದಾರೆ. ಪಿ ಡಿ ಅವರು ಕೂಡ ಫೋರ್ಜರಿ ಮಾಡಿದ್ದಾರೆ. ಸ್ವತಃ ಪಿ ಡಿ ಅವ್ರದ್ದು ಕೂಡ ಸೈನು ಕೂಡ ಫೋರ್ಜರಿ ಆಗಿದೆ. ಹಾಗಾಗಿ ನಾವೇನು ಹೇಳಕ್ಕೆ ಅಂದ್ರೆ, ಭಕ್ತರು ಬರ್ತಾರೆ, ಭಕ್ತನೇ ಭೂಮಿಯ ಮೇಲೆ ಭಗವಂತ. ಪಂಚಮಸಾಲಿ ಸಮಾಜವೇ ನಮ್ಮ ಸರ್ವಸ್ವ. ಅಂದರೆ ಪ್ರಮುಖವಾಗಿ 12 ಕಾರಣ ಕೊಟ್ಟಿದ್ದಾರೆ ಸ್ವಾಮೀಜಿ ನಿಮ್ಮನ್ನ ತೆಗೆದುಹಾಕೋದಕ್ಕೆ. ಆ ಎಲ್ಲ ಕಾರಣಗಳು ಕೂಡ ಆಚಾರ ವಿಚಾರದ ಬಗ್ಗೆ ಕೂಡ ಇದೆ. ಹಾಂ, ಆಚಾರ ಕರಸಾಗು ನೀತಿಗೆ ಪ್ರಭು ಹೋಗು ಅಂತೇಳಿ ನಮ್ಮ ಗುರುಗಳು ಹೇಳ್ಕೊಟ್ರ. ಹಾಂ, ಆಚಾರ ಅಂದರೆ ಕಚ್ಚೆ ಕೈ ಬಾಯಿ ಗಚ್ಚಾಗಿರ್ಬೇಕು. ಅದಕ್ಕಿಂತ ದೊಡ್ಡ ಆಚಾರ ಇನ್ಯಾವುದೂ ಇಲ್ಲ. ಅದೇ ಮುಂದಿನ ನಿರ್ಣಯ ಏನು ತೊಗೊಂತಿರೋದು? ಇವಾಗ ಬರ್ತಾರೆ, ಭಕ್ತರ ಜೊತೆ ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ಅವ್ರಿಗೆ ತಿಳಿಸ್ತೀವಿ. ಓಕೆ, ಇದಿಷ್ಟು ವಚನಾನಂದ ಸ್ವಾಮೀಜಿಯವರ ಮಾತಾಗಿರುವಂಥದ್ದು. ನಾವು ಎಲ್ಲ ರೀತಿಯಿಂದಲೂ ಕೂಡ ಸರಿ ಇದ್ದೀವಿ, ಆದರೆ ಕೆಲವೊಂದು ಟ್ರಸ್ಟ್ಗಳು, ಅಂದರೆ 12 ಜನನೇ ಸಮಾಜ ಅಲ್ಲ, ಅಂದರೆ ಟ್ರಸ್ಟ್ಗಳೇ ಸಮಾಜ ಅಲ್ಲ, ಇರುವಂತಹ ಭಕ್ತರು ಕೂಡ ನಮ್ಮ ಪರವಾಗಿದ್ದಾರೆ ಅನ್ನುವಂತಹ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪಬ್ಲಿಕ್ ಟಿವಿ ದಾವಣಗೆರೆ. ಶ್ರೀಗಳನ್ನ ಉಚ್ಚಾಟನೆ ಮಾಡಿದ ನಂತರ ಭಾರಿ ಬೆಳವಣಿಗೆಗಳಲ್ಲಿ ನಡೀತಾ ಇದೆ. ಭಕ್ತರನ್ನ ಭೇಟಿ ಮಾಡಬೇಕು ಅಂತ ಶ್ರೀಗಳು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಭಾರಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರೋ ಕಾರಣದಿಂದಾಗಿ ಅವರಿಗೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ.